ಹೂ ಇಸ್ ಸೋನು ಅಕ್ಕಾಸ್ ಫೇವ್ರೇಟ್ ಬ್ರದರ್. ಏನೋ ಸಿಕ್ಕಾಕೊಂಡ್ಬಿಟ್ಟು ಸರಿಯಾಗಿ ಬಯಸ್ಕೊಂಡಿದ್ದ. ಆಲ್ವೇಸ್ ರೆಸ್ಪಾನ್ಸಿಬಿಲಿಟಿ ತಗೋತಾನೆ. ಹೇಗಿದೆ ಜೀವನ ಇಬ್ರುದು? ನನ್ನ ಕೆಟ್ಟವನ್ ಮಾಡ್ತಾ ಇದಾರಪ್ಪ ಎಲ್ಲ ಇಲ್ಲಿ. ಏನ್ ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದೀಯಾ? ಖುಷಿ ಈ ವ್ಲಾಗ್ನ ಶ್ರವಣ್ ವರುಣ್ ನೋಡ್ತಾರೆ. ನಮ್ಮ ಅಕ್ಕ ಬಾಟ್ಲು ತಗೊಂಡ್ಬಿಟ್ಟವನೇ ಕುಡಿದ್ಬಿಟ್ಟು ವಾಪಸ್ ಆಗ್ತಾನಂತೆ. ನಾನು ಸ್ವಲ್ಪ ಕೊಡು. ಹಂಗೆ ವಾಪಸ್ ಹಾಕು, ಜ್ಯೂಸ್ ಬರುತ್ತೆ ಕುಡಿ. ರೆಡಿ? ಅಯ್ಯೋ ವಾಪಸ್ ಹಾಕಿದ್ದೆ ಹಾಕ್ಬಿಟ್ಟು ತೋರಿಸಿದ್ದು. ಅಯ್ಯಯ್ಯೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಇವತ್ತಿನ ಬ್ಲಾಗಲ್ಲಿ ತುಂಬ ವೆಯ್ಟ್ ಮಾಡ್ತಿದ್ದಿದ್ದು ವಿಡಿಯೋ ಇದು, Q&A ವಿತ್ ಅಕ್ಕ ಆ್ಯಂಡ್ ತಮ್ಮ. ಸೊ ಇದು ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ವ್ಲಾಗು ಯೂಟ್ಯೂಬು ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 4 ವರ್ಷ ಮುಂಚೆ ನಾವು ಒಂದು ವಿಡಿಯೋ ಈ ಥರ ಮಾಡಿದ್ವಿ. ಸೂಪರ್ ಹಿಟ್ ಆ ಟೈಮಲ್ಲಿ ಕ್ರೇಜಿ ಆಗಿತ್ತು. ಸೊ ಈಗ ಮತ್ತೆ ಬಂದಿದ್ದೀವಿ. ಲಿಂಕ್ ಹಾಕ್ತೀನಿ, ನೋಡಿ ಆ ವಿಡಿಯೋನ. ಈಗ ನೀವು ಕೇಳಿರೋ ಕ್ವಶನ್ಗೆ ನಾವು ಆನ್ಸರ್ ಮಾಡೋಕ್ಕೆ ರೆಡಿ ಇದ್ದೀವಿ. ಏನೇ ಕ್ವಶನ್ ಆಗಿದ್ರು ಆನ್ಸರ್ ಮಾಡಲ್ಲ. ಯಾವ್ದ್ಯಾವುದು ಕಾಂಟ್ರವರ್ಸಿಯಿಂದ ದೂರ ಇದೆ, ಯಾವ್ದ್ಯಾವುದು ಪ್ರಾಬ್ಲಮ್ಮು ಮತ್ತು ಸೊಸೈಟಿಲಿ ಕೆಯಾಸ್ ಎಬ್ಬರಿಸಲ್ಲ, ಅದನ್ನೆಲ್ಲ ಆನ್ಸರ್ ಮಾಡ್ತೀವಿ. ಸೊ ಲೆಟ್ಸ್ ಗೋ. ಕ್ವಶನ್ಸ್ ನೋಡೋಣ. ನನ್ನ ಮೊಬೈಲಲ್ಲಿ ಇದೆ, ಅಂದ್ಬಿಡ್ತೀನಿ, 1 ನಿಮಿಷ ಚಾರ್ಜ್ಗೆ ಹಾಕಿದ್ದೆ. ಗಾಯ್ಸ್, ಸೊ ಫೈನಲಿ ಈಗ ರೆಡಿ ಇದ್ದೀವಿ ಮೊಬೈಲ್ ಜೊತೆಗೆ. ಕ್ವಶನ್ಸು ಇಲ್ಲೇ ಇದೆ. ನಾನು ಯಾವುದು ಕ್ವಶನ್ಸ್ನ ಓದಿಲ್ಲ, ಇವಾಗಲೇ ಓದ್ತಾ ಇರೋದು. ಸೊ ಒಂದೊಂದೇ ಓದೋಣ. ಈಸ್ ಡುಮ್ ಬ್ರೋ 10th ಪಾಸ್ ಆರ್ ಫೇಲ್ ಬ್ರೋ? 2 ಫೇಲ್ ಆಗಿ ಪಾಸ್ ಆದೆ. ಒಂದು ಸಬ್ಜೆಕ್ಟ್ ಹೊಗೆ ಹಾಕ್ಸ್ಕೊಂಡು ಒಂದೇ ಒಂದು 4 ಪಾಸ್ಗೆ ಗೈಸ್. ನಮ್ಮ ಹಿಸ್ಟ್ರಿಲೇ ನಾವು ಯಾರು 10th ಫೇಲ್ ಆಗಿರಲಿಲ್ಲ. ನಮ್ಮ ಮನೆಗೆ ಒಂದು ಕಪ್ಪು ಚುಕ್ಕಿ ಅಂದರೆ ಇದೆ. ಕಪ್ಪು ಚುಕ್ಕಿ ಅಲ್ಲ, ಅದೆಲ್ಲ ಎಕ್ಸ್ಪೀರಿಯನ್ಸ್. ನಾವು ಓದಿದ ಸ್ಕೂಲಲ್ಲಿ ನಾವಿಬ್ರು ಟಾಪರ್ಸ್. ನನ್ನ ಮಗ ಫೇಲ್. ನಾವು ಟಾಪ್ ಹಿಂದೆಯಿಂದ. ಓಕೆ, ನೆಕ್ಸ್ಟ್. ಎಲ್ಲ ಯಾಕೆ ಟುಮ್ ಇಂದ ಬಂದಿದ್ದಾರೆ ಗೊತ್ತಿಲ್ಲ. ಟುಮ್ ಕ್ವಾಲಿಫಿಕೇಶನ್ ಅಂತೆ. ಫಸ್ಟ್ PU ಡಿಸ್ಕಂಟಿನ್ಯೂಡ್ ಗೈಸ್. ಫಸ್ಟ್ PU ಡಿಸ್ಕಂಟಿನ್ಯೂಡ್. ಟುಮ್ ಬ್ರೋ ನೀವು ಮೊದಲು ಮಾಡಿದ ಕೆಲಸ ಯಾವುದು? ಎಲ್ಲ ಟುಮ್ಗೆ ಕೇಳಿದ್ದಾರೆ. ಏನ್ ಕೆಲಸ? ಮಕ್ಕಳು ಕಳ್ಳ. ಮೆಡಿಕಲ್ ಅಲ್ಲಿ ಏನ್ ಕೊಡ್ತಿದ್ದೆ? ಗೈಸ್, ಮೆಡಿಕಲ್ ಕೆಲಸ ಮಾಡ್ಬೇಕಾದ್ರೆ ಜೇಬಲ್ಲಿ ಏನೋ ಸಿಕ್ಬಿಟ್ಟಿತ್ತು. ಅದು ನಾವು ಅಪ್ಪ ಅಮ್ಮಗೆ ಸಿಕ್ಕಾಕೊಂಡ್ಬಿಟ್ಟಿದ್ದ. ಅದಲ್ಲ, ಅದು ಮೆಡಿಕಲ್ ಮಾಡ್ಬೇಕಾದ್ರೆ ಅದಕ್ಕೆ ಮುಂಚೆ ಲಾಕ್ಡೌನ್ ಏನೋ ಸಿಕ್ಕಾಕೊಂಡ್ಬಿಟ್ಟು ಸರಿಯಾಗಿ ಬಯಸ್ಕೊಂಡಿದ್ದ. ಅದೇನು ಅಂತ ನಾನು ಹೇಳಲ್ಲ. ಓಕೆ, ಕೇಳ್ಬಿಡಿ. ಓಕೆ, ಡೂ ಯುವರ್ ಸಿಸ್ಟರ್ ವಾಂಟ್ಸ್ ಟು ಕಂಟಿನ್ಯೂ ಹರ್ ಜಾಬ್? ಶಿ ವಾಸ್ ವರ್ಕಿಂಗ್ ಫಾರ್ ಕಂಪನಿ. ಅಫ್ಕೋರ್ಸ್ ವರ್ಕ್ ಮಾಡ್ಬೇಕಂತಿದ್ದೀನಿ. ದಟ್ ವಾಸ್ ಮೈ ಬ್ರೆಡ್ ಆ್ಯಂಡ್ ಬಟರ್. ಯಾಕಂದ್ರೆ ಈಗ ಯೂಟ್ಯೂಬ್ ಏನು? ಯೂಟ್ಯೂಬ್ ಇಸ್ ಆಲ್ಸೋ, ಬಟ್ ಪಿಜ್ಜಾ ಅಲ್ಲ. ಅಂದರೆ ಫಸ್ಟ್ ನಾನು ಕರಿಯರ್ ಶುರು ಮಾಡಿದ್ದೆ ನನ್ನ ವರ್ಕ್ ಅಲ್ವಾ, ಸೊ ಅದನ್ನು ಬಿಡೋಕ್ಕಾಗಲ್ಲ. ಸೊ ಓನ್ಲಿ ಹ್ಯಾವ್ ಟೇಕನ್ ಬ್ರೇಕ್. ಯಾಕಂದರೆ ನೈಟ್ ಶಿಫ್ಟ್ ಒಂದು ಇರೋದ್ರಿಂದ ಬ್ರೇಕ್ ತೊಗೊಂಡಿದ್ದೀನಿ. ಬಟ್ ಐ ವಿಲ್ ರೀಜಾಯ್ನ್ ಆಗ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಈಸ್ ದ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೆಮೊರಿ ಆಫ್ ಚೈಲ್ಡ್ಹುಡ್? ಸೊ ಇಲ್ಲಿಂದ ಬರೋಣ. ಬೆಸ್ಟ್ ಲೈ ಇಡ ಇಳಿಸ್ತಾನೆ ಅವನೇ. ನಾಚಿಕೆ ಆಗಲ್ವಾ? ವರ್ಸ್ಟ್ ಹೇಳ್ಬಿಡ್ತೀನಿ ಗೈಸ್. ಬೆಸ್ಟ್ ತುಂಬ ಇದೆ. ವರ್ಸ್ಟ್ ಬಂದು ನಮ್ಮ ಮಮ್ಮಿ ದುಬೈಗೆ ಹೋಗಿದ್ರು. ಒಂದೇ ಒಂದು ಸ್ವೀಟ್, ಒಂದು ಫೇಮಸ್ ಇದೀಗ ಹಾಲ್ಕವ ಥರ ಬರುತ್ತೆ, ಆ ಸ್ವೀಟ್ನ ನಾನು ತಂದಿದ್ದೆ ಕವರಲ್ಲಿ. 2 ಸ್ವೀಟೋ 2-3 ತಂದಿದ್ದೆ. ಅದನ್ನು ಇವರು ಒಂದೊಂದು ತಿಂದಿದ್ವಿ ಆಲ್ರೆಡಿ. ಒಂದು ನಾನು ಎತ್ತಿಕ್ಕಿದೆ, ನಾನು ಮತ್ತೆ ತಿನ್ನಬೇಕು ಅಂತ. ಅದನ್ನು ಇವರು ತಿನ್ಬಿಟ್ಟಿದ್ದಾರೆ. ನಾನು ಬಂದು ಕೇಳಿದ್ದು, ನನಗೆ ಫುಲ್ ಹೊಟ್ಟೆ ಹಸಿ. ನನ್ನ ಫುಡ್ಡು ನಾನು ತಿನ್ಬಿಟ್ರೆ ನನಗಾಗಲ್ಲ. ತಿನ್ಬಿಟ್ಟಿದ್ದೆ. ಆಮೇಲೆ ಹೆಂಗೆ ಜಗಳ ಆಡಿದ್ದೀವಿ ಅಂದರೆ, ಯಾವ ಲೆವೆಲ್ಗೆ ಜಗಳ ಆಡಿದ್ದೀವಿ ಕೂದಲು ಇಟ್ಕೊಂಡು ಫುಲ್ ಇಬ್ರು ಜಗಳ. ಇವನು ಅಕ್ಕ ಬಿಡಿ ಪ್ಲೀಸ್, ಅಕ್ಕ ಬಿಡು. ಅಪ್ಪ ಅಮ್ಮ ಇಲ್ಲ, ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗಿದ್ರು, ನಮ್ಮ ಅಮ್ಮ ದುಬೈಗೆ ಹೋಗಿದ್ರು. ನಮ್ಮ ಅಕ್ಕಪಕ್ಕ ಮನೆಯವ್ರು ಬಂದು ನಮ್ಮ ಜಗಳ ಬಿಡಿಸಿ ಸಮಾಧಾನ ಮಾಡಿ ನಮಗೆ ಒಂದು ಕೌನ್ಸಿಲಿಂಗ್ ಮಾಡಿದ್ದಾರೆ. ಅಕ್ಕ ತಮ್ಮ ಹೆಂಗಿರ್ಬೇಕು, ಅಪ್ಪ ಅಮ್ಮ ಇಲ್ಲ ಅಂದ್ರೆ ಹೆಂಗಿರ್ಬೇಕು, ಹಿಂಗೇನ ಇರೋದು ನೀವು ಅಂತೆಲ್ಲ ಬೈದು. ಅದಂತೂ ಅದೇ ಒಂಥರ ಮೆಮೊರಿ. ಅದು ಮೆಮೊರಿ. ಆಮೇಲೆ ಇನ್ನೊಂದು ಬೆಸ್ಟ್ ಮೆಮೊರಿ ಅಂದರೆ, ಆಲ್ ಬೆಸ್ಟ್ ಮೆಮೊರಿ ನನಗೆ. ಅಷ್ಟೇನಾ? ಯಾವ್ದಾದ್ರು ಒಂದು ಹೇಳ್ಬೇಕು ಬೆಸ್ಟ್ ಮೆಮೊರಿ ಅಂತ ಕನ್ಸಿಡರ್ ಮಾಡಿ, ಈ ದಿನ ಚೆನ್ನಾಗಿತ್ತು ಅಂತ. ಅಂದರೆ ಅವಾಗ ನಾನು ಸ್ಯಾಮ್ ಜಾಸ್ತಿ ತುಂಬ ಕ್ಲೋಸು. ಅಂದರೆ ಲೈಕ್ ಆಫ್ಟರ್ ಏನಂತಾರೆ ಕಾಲೇಜ್ ಡೇಸ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಅವಾಗ ತುಂಬ ಶೇರ್ ಮಾಡ್ಕೋತೀವಿ. ಆ ಸ್ಯಾಮ್ ಇವಾಗ ಸ್ವಲ್ಪ ಕಷ್ಟ, ಯಾಕಂದರೆ ಅವ್ನು ಬಿಸಿ ಸ್ಕೆಡ್ಯೂಲ್ಸ್, ನನ್ನ ಬಿಸಿ ಸ್ಕೆಡ್ಯೂಲ್ಸ್ ಇರೋದ್ರಿಂದ ಬೆಸ್ಟ್ ಮೆಮೊರೀಸ್ ಅದು ಅಂತ. ಓಕೆ, ಟುಮ್ ಬೆಸ್ಟ್ ಆ್ಯಂಡ್ ವರ್ಸ್ಟ್. ವರ್ಸ್ಟ್ ಹೇಳ ಫಸ್ಟು.
ಹೇಳು ಇಲ್ಲಿ ಬೇಡ ವರ್ಸ್ಟ್ ಹೇಳು ನೀನ್ ಚುಚ್ಕೊಂಡ್ ಬಂದಿದ್ದಲ್ಲ ಹೇಳ್ತೀನಿ ಅಂತ ಹೇಳ್ತಾ ಇದೀಯಾ ಚುಚ್ಕೊಂಡ್ ಬಂದಿದ್ದಲ್ಲ ಈಗ ಆಚೆ ಬಂದಿತ್ತಲ್ಲ ನಿಂಗೆ ಅದು ವರ್ಸ್ಟ್ ಚೈಲ್ಡು ಯಾರು ಕಾಂಪೌಂಡ್ ಯಾರು ಹುಡುಗಿ ನೋಡಕ್ ಹೋಗಿ ಚುಚ್ಕೊಂಡ್ ಬಂದಿದ್ದ ಗೈಸ್ ನಮ್ಗೆ ಗೊತ್ತದು ಎಲ್ಲ ಹೇಳಿದ್ರು ಇಲ್ಲ ಇಲ್ಲ ದೇವರಾಣೆಗಿಲ್ಲ ಎಲ್ಲ ಹೇಳಿದ್ರು ಬಿಡು ಯಾರು ಎಲ್ಲ ಹೇಳಿದ್ರು ಅಂತ ಎಲ್ಲ ಹೇಳಿದ್ರು ದೊಡ್ಡದ ಇದೆಲ್ಲ ಹೇಳ್ಬಾರ್ದು ಎಲ್ಲ ಎಲ್ಲಿ ಹೇಳಿದ್ರು ಚಿಕ್ಕ ವಯಸ್ಸಲ್ಲಿ ಮಾಡ್ಬಿಡು ತಪ್ಪು ಬಿಡು ಆಯ್ತು ಒಂದು 3 ತಿಂಗಳಲ್ಲ ಮಾತ್ರ 3 ತಿಂಗಳು ಬೆಡ್ ರೆಸ್ಟ್ ಅಲ್ಲಿ ಇದ್ದ ಮತ್ತೆ ಬರೀ ಲಿಕ್ವಿಡ್ ಬೆಸ್ಟ್ ಅಂದರೆ ಬೆಸ್ಟು ಬೇಜಾರಿದೆ ಗೈಸ್ ತುಂಬ ಜೊತೆಗೆ ಕಿತ್ತಾಡಿದ್ದು ಜಗಳಾಡಿದ್ದು ಮಮ್ಮಿಗೆ ಯಾಕೆ ಕೊಟ್ಟಿದ್ದು ಇನ್ನೂ ವರ್ಸ್ಟ್ ಅದೇನು ಗೊತ್ತಾ ನಾನು 10th ಇದ್ದಾಗ ಕುತ್ಕೊಂಡ್ರೆ ಓದು ಅನ್ನೋರು ನಿಂತ್ಕೊಂಡ್ರೆ ಓದು ಅನ್ನೋರು ಒಬ್ಬರಾದ್ಮೇಲೆ ಅವರು ಓದು ಏನು ಗೊತ್ತಾ ಯಾರು ಇವತ್ತು ತಿನ್ನೋದು ತೊಗೊಂಬಂದ್ರು ಮನೇಲಿ ಜೊತೆಗೆ ಯಾರು ನನಗೂ ಕೊಡು ಅಂದರೆ ಓದ್ಕೊಂಡು ಕೂತ್ಕೊಳ್ಳೋ ಅನ್ನೋರು ನಮ್ಮ ಕೆಲಸ ನಮ್ಮ ಬಂದರು ನನಗೆ ಎಷ್ಟು ಭಯ ಇಟ್ಟಿದೆ 10th ನನಗೆ ಓದು 10th ಯಾವಾಗ ಮುಗಿಯತ್ತಂತ ಇದ್ದೆ ನಾನು ಓಕೆ ನಂದು ಬೆಸ್ಟ್ ಮೆಮೊರೀಸ್ ಅಂದರೆ ನಾವು ಟಿವಿಗೆ ಜಗಳ ಆಡ್ತಿದ್ವಿ ನಾವೇನು ಮಾಡ್ಕೊಂಡಿದ್ವಿ ಒಂದು ಕಾನ್ಸೆಪ್ಟ್ ಇತ್ತು ನಮ್ಮದು 3 ಜನ ಟಿವಿ ಜಗಳ ಆಡ್ತಿದ್ವಲ್ಲ 3 ಜನ ಒಂದಿನ ಕೂತ್ಕೊಂಡು ಡಿಸಿಷನ್ ತೊಗೊಂಡಿದ್ವಿ ಏನು ಅಂದರೆ ಮಂಡೇ ನಮ್ಮ ಅಕ್ಕದು ಟ್ಯೂಸ್ಡೇ ನಂದು ವೆಡ್ನೆಸ್ಡೇ ಸಾಯಿಲ್ದು ಥರ್ಸ್ಡೇ ನಮ್ಮ ಅಕ್ಕದು ಫ್ರೈಡೇ ನಂದು ಸ್ಯಾಟರ್ಡೇ ಸಾಯಿಲ್ದು ಸಂಡೇ ನಾವು ಅಪ್ಪ ಅಮ್ಮಂದು ಅಂತ ಡಿಸೈಡ್ ಮಾಡಿದ್ವಿ ಸೊ ಈಗ ಸ್ಯಾಟರ್ಡೇ ಈಗ ಮಂಡೇ ನಮ್ಮ ಅಕ್ಕ ಟ್ಯೂಸ್ಡೇ ನಂದಲ್ವಾ ಟ್ಯೂಸ್ಡೇ ನಮ್ಮ ಅಪ್ಪ ನನಗೆ ಫೋಟೋ ಹಿಡಿಯೋಕೆ ಎಲ್ಲರೂ ಫಂಕ್ಷನ್ ಕರ್ಕೊಂಡು ಹೋಗ್ಬಿಟ್ರೆ ನಾನು ಡಿಸೈಡ್ ಮಾಡಬೇಕಿತ್ತು ನಮ್ಮ ಅಕ್ಕ ಕೊಡೋದಾ ನನ್ನ ತಮ್ಮಂಗೆ ಕೊಡೋದಾ ಅಂತ ನನಗೆ ಹಿಂದಿನ ದಿನ ಯಾರು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಯಾರು ರೆಸ್ಪೆಕ್ಟ್ ಕೊಟ್ಟಿರ್ತಾರೆ ಅವರು ಕೊಟ್ಬಿಟ್ಟು ಹೋಗ್ತಿದ್ದೆ ಅದೊಂದು ಬೆಸ್ಟ್ ಮೆಮೊರಿ ಒಂದೊಂದ್ಸರಿ ಸಾಯಿಲ್ಗೆ ಒಂದಿನ ಇವತ್ತು ನನ್ನ ಬದಲು ನಮ್ಮ ಅಕ್ಕ ಸೋನು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ಬಿಡೋದು ರಿಮೋಟ್ ಪಾಕೆಟ್ ಎಲ್ಲ ಕೊಡೋಗ್ಬಿಡೋನು ಒಂದ್ಸರಿ ರಿಮೋಟ್ ಹಾಕೊಂಡು ಹೋಗಿರೋದು ಇದೆ ನಂದೇ ಇವತ್ತು ನಾನು ಕೊಡಲ್ಲ ಓಕೆ ಆಫ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಆನ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ಟಿವಿಗೆ ಹೆವಿ ಜಗಳ ಆಡ್ತಿದ್ವಿ ಸಕ್ಕ ಜಗಳ ಆಡ್ತಿದ್ವಿ ನಾನು ಸಾಯಿಲ್ ಒಂದೇ ಚಾನಲ್ ನೋಡ್ತಿದ್ವಿ ಅವಾಗ ಒಂದೊಂದ್ಸರಿ ನಮಗೆ ಬೇರೆ ನೋಡಬೇಕು ಅನ್ನೋ ಆಸೆ ಇರೋದು ಬಟ್ ಹೆವಿ ಜಗಳ ಆಡ್ತಿದ್ವಿ ವರ್ಸ್ಟ್ ಮೆಮೊರಿ ಅಂದರೆ ಜಗಳಗಳೆಲ್ಲ ನಾರ್ಮಲ್ ಆಗಿರುತ್ತೆ ಅದು ಇವತ್ತು ನಾಳೆ ಸರಿ ಹೋಗುತ್ತೆ ವರ್ಸ್ಟ್ ಅಂತದೇನೋ ಆಗಿಲ್ಲ ಗೈಸ್ ನಮ್ಮ ಪುಣ್ಯಕ್ಕೆ ನನಗೆ ಅದು ವರ್ಸ್ಟ್ ಅಂತ ಅನಿಸಿಲ್ಲ ಅದೆಲ್ಲರೂ ಒಂಥರ ನಾರ್ಮಲ್ ಎಲ್ಲರ ಲೈಫಲ್ಲಿ ಇರೋ ಪ್ರೊಸೆಸ್ ಥರ ಯಾವುದು ವರ್ಸ್ಟ್ ಆಗಿಲ್ಲ ದೇವ್ರ ದಯೆಯಿಂದ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸಿಸ್ ಯುವರ್ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಆರ್ ಪ್ಲ್ಯಾನ್ ಐ ಲವ್ ಯು ಸಿಸ್ ಬಿಗ್ ರಿವೀಲ್ ಯುವರ್ ಗರ್ಲ್ ಫ್ರೆಂಡ್ ನೇಮ ಹಾಂ ಏನೋ ಹಾಕಿದ್ದಾರೆ ಓ ಆ ಟೈಪಾ ಸಾಯಿಲಿ ಕೇಳೋರ ಓ ಸಾಯಿಲ್ನ ನಾವು ಸಿಸ್ ಅಂತ ಕರಿತೀವಲ್ಲ ಗೈಸ್ ಸೊ ನೆಕ್ಸ್ಟ್ ಕ್ವಶನ್ ಅಲ್ಲ ಇದು ಹೇಳಿರೋದು ನಮ್ಮ ಅಕ್ಕಗೆ ಸೋನು ಅಕ್ಕ ವೆರೈಟಿ ಅಡುಗೆ ಕುಕಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ಸೊ ಒಂದು ಬಿಗ್ ಅಪ್ಡೇಟ್ ಬರೋದಿದೆ ನಮ್ಮ ಅಕ್ಕ ಕಡೆಯಿಂದ ವೆರಿ ಸೂನ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೆಲ್ಲ ಕಟ್ ಮಾಡ್ಬಿಡಿ ಸೋನು ಅಕ್ಕನ ಹ್ಯಾಪಿಯಾಗಿ ನೋಡ್ಕೊಳ್ಳಿ ಬ್ರೋ ಇನ್ನು ಎಷ್ಟು ಹ್ಯಾಪಿಯಾಗಿ ನೋಡ್ಕೊಳ್ಳಿ ಹ್ಯಾಪಿ ಆಗಿದ್ಯಾ ಅಮ್ಮ ಹೇಳ್ಬಿಡು ಹ್ಯಾಪಿ ಆಗಿದ್ಯಾ ನೀನು ಸೂಪರ್ ಆಗಿ ಸೂಪರ್ ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಆಗಿದ್ಯಾ? ಸಕ್ಕತ್ತಾಗಿ ಅಲ್ಲಿ ನೋಡ್ಬಿಟ್ಟು ಹೇಳ್ಬಿಡು. ಸಕ್ಕತ್ತಾಗಿ ಸ್ಯಾಮ್ ಸಮೀರು ಸಾಯಿಲ್ ಎಲ್ಲ ಸಾಯಿಲು ಸ್ಯಾಮು ಮಾಮ್ ಡ್ಯಾಡ್ ಬೆಸ್ಟ್, ದೇ ಆರ್ ದ ಬೆಸ್ಟ್ ಫಾರ್ ಮೀ. ಓಕೆ ನೆಕ್ಸ್ಟ್ ಟುಮ್ ಯಾಕೆ ವ್ಲಾಗಲ್ಲಿ ಜಾಸ್ತಿ ಬರಲ್ಲ, ಅವರು ಬರಬೇಕು. ಟುಮ್ಗೆ ನಾವು ಓವೋ ಅಲ್ಲಿ ಅವನು ವರ್ಕ್ ಮಾಡಿ ಸೀನಾ ನೋಡು ಇಲ್ಲಿಂದ ಇಲ್ಲಿ ತನಕ ಮಂದವಾಗಿ ಹಚ್ಚು. ಕೆಲಸ ಮಾಡ್ತಿರತ್ತಾನೆ, ಓವಲ್ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಅವನು ಲೈಫಲ್ಲಿ ಅವ್ರು ಮಾಡ್ಬೇಕಲ್ಲ, ದುಡ್ಡು ಮಾಡಬೇಕು, ಅವ್ನ ಲೈಫಲ್ಲಿ ಸೆಟ್ಲ್ ಆಗಬೇಕು ಅಂತ ಅವನಿಗೂ ಆಸೆ ಇದೆ, ಕಾಲ್ ಮೇಲೆ ನಿಂತ್ಕೋಬೇಕು ಅಂತ. ಸೊ ಅದಕ್ಕೆ ಅದ್ರದ್ದು ಒಂದು ಸ್ಟೋರಿ ಇದೆ, ಅದು ಮುಂದೆ ಯಾವತ್ತಾರು ಒಂದಿನ ಬ್ಲಾಗಲ್ಲಿ ಸಕ್ಸಸ್ಫುಲ್ ಆದ್ಮೇಲೆ ಸಾಯಿಲ್ ಹೇಳ್ತೀನಿ. ಸೋನು ಅಕ್ಕಗೆ ಬಬ್ಲು ಟುಮ್ ಅನ್ನೋ ಥರ ಒಂದು ಪೆಟ್ ನೇಮ್ ಕೊಡಿ ಅಂತೆ. ಸೋನು ಅನ್ನೋದೇ ಪೆಟ್ ನೇಮ್. ಅವ್ರು ಟುಮ್ ಸಿಗರೇಟ್ ಸೇದಲ್ವಾ, ಅಮ್ಮ ಮೇಲೆ ಪ್ರಾಮಿಸ್ ಮಾಡಿ ಹೇಳಿ. ಯಾಕೆ ಗೈಸ್ ಇವತ್ತು ನೀವು ಲಾಗಲ್ಲಿ ಬರ್ತೀನಿ, ಯಾಕಿದ್ದೆಲ್ಲ ಮಾತಾಡ್ತೀರಾ, ಬೇಜಾರಾಗುತ್ತೆ. ಇಲ್ಲ ಗೈಸ್ ಸೇದಲ್ಲ, ಅದು ಗೈಸ್ ಸಿಗರೇಟ್ ಸೇದ್ಬೇಕು, ತುಂಬ ಕೆಟ್ಟದ್ದು ಅದು ತಪ್ಪು. ನಾನು ಸಾಯಿಲ್ ವಿಷಯದಲ್ಲಿ ತುಂಬ ಅಗೇನ್ಸ್ಟ್ ಆಗಿದ್ದೆ ಅವಾಗಿಂದ. ಇವಾಗ ಸ್ವಲ್ಪ ಬಿಟ್ಟಿದ್ದೇನೋ ನಂಗೆ ಗೊತ್ತಿಲ್ಲ, ಬಟ್ ಮುಂಚೆ ಎಲ್ಲ ನಾನು ಅವನ ಹತ್ರ ಸರಿಯಾಗಿ ಹೊಡೆದಿದ್ದೀನಿ, ಮಾತು ಬಿಟ್ಬಿಟ್ಟಿದ್ದೀನಿ ಎಷ್ಟೋ ತಿಂಗಳು ಸಿಗರೇಟ್ ಹೊಡೆದಿದ್ದ ಅಂತ. ಸೊ ನೀವು ಯಾರಾದರೂ ಇದರಲ್ಲಿ ಇದ್ದರೆ, ಸ್ಮೋಕಿಂಗ್ ಇದರಲ್ಲಿ, ಪ್ಲೀಸ್ ಡೋಂಟ್ ಗೆಟ್ ಇನ್ ಟು ಇಟ್. ನಿಮ್ಮ ಹೆಲ್ತ್ ಹಾಳಾಗೋದ್ರ ಜೊತೆಗೆ ನೀವು ನಿಮ್ಮ ಫ್ಯಾಮಿಲಿ ಹೋಪ್ಸ್ನ ಕಿಲ್ ಮಾಡ್ತಾ ಇದ್ದೀರಾ ಅಷ್ಟೇ. ಸಾಯಿಲ್ ಬ್ರೋದು ಬಿಗ್ ಫ್ಯಾನ್, ಲವ್ ಯು ಬ್ರೋ. ನಿಮ್ಮ ಶಾಪ್ಗೆ ನಾನು ಬರ್ತೀನಿ, ಬೇಗ ಬನ್ನಿ. ಥ್ಯಾಂಕ್ ಯು. ಟುಮ್ ಮದುವೆ ನಮ್ ದೊಡ್ಡಪ್ಪನ ಮಗಳು ನನ್ನಂಗೆ ಅವಳೆ ಟ್ರೈ ಮಾಡ್ತೀರಾ? ಯಾರು ಎಡಗೈ ಇಲ್ವಲ್ಲ ಅವಳ ಬಿಡ್ರಿ, ನಮ್ಗೀಗ ಆಸೆನೆ ಹೊರಟೋಗಿದೆ.
ಹೇಳೋ ನಮ್ಮ ಅಣ್ಣಂದಾದ್ಮೇಲೆ ನಂದು ಅಂತ ಹೇಳು. ಓ ಹಂಗ ಹಣ್ಣಿಂದಾದ್ಮೇಲೆ ಗೈಸ್ ಹಣ್ಣಿಂದ ಆಗಿದೆ ಹಂಗೆಲ್ಲ ಏನಿಲ್ಲ ಗೈಸ್. ಬೇಡ ಅಂತ guys, ನಮ್ಮ ಅಣ್ಣ. ನಿಂಗೆ ಇಲ್ಲ ನಿನಗೆ ಆಗ್ಬೇಕು ಅಂತಿದ್ರೆ ನೀನು ಆಗು, ಹಂಗೇನಿಲ್ಲ. ನಂದು ಆಗ್ಬೇರೆ ಆದ್ಮೇಲೆ ನಮ್ಮ ಅಣ್ಣಿಗೆ ಅದು ಹೆಣ್ಣಿದೆ. ಅಯ್ಯೋ. ಅಣ್ಣಂಗೆ ಹೆಣ್ಣಿದ್ರೆ ಹೇಳಿ ಅಂತ. ಓಕೆ ನೆಕ್ಸ್ಟ್ ಕ್ವಶನ್. ಟುಮ್ ಹೈಟ್ ಎಷ್ಟು? ಗೊತ್ತಿಲ್ಲ 5.7 ಸಮಥಿಂಗ್ ಏನೋ ಇರ್ಬೋದು. ಟುಮ್ ವೈ ಆರ್ ಯು ಸೋ ಕ್ಯೂಟ್? ಓ ಇದು ಲೆನ್ಸ್ ಕಾರ್ಟು ಮತ್ತು ಈ ಥರ ಬೇರೆ ಬೇರೆ ಸ್ಪೆಕ್ಸ್ ಅಂಗಡಿಗಳಿದ್ದಾವೆ, ಅಲ್ಲಿ ಹೋಗಿ ಪ್ಲೀಸ್ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ. ಕೂಟಾಗಿ ವೈ ಆರ್ ಯು ಸೋ ಕೂಟ್? ಟುಮ್ ಬ್ರೋ ಹತ್ರ ಯಾವುದಾದ್ರೂ ಡಿಫಿಕಲ್ಟ್ ವರ್ಡ್ ಹೇಳಿಸಿ. ಕೇಕ್ ಅನ್ನು. ಕೇಕ್ ಆಯ್ತು, ಒಂದ್ಸತಿ ಮುಗೀತು. ಇದು ನಾನು ಹೇಳ, ನಮ್ಮ ಅಕ್ಕ ಹೇಳಿಲ್ಲ ಇನ್ನು. ನಾನ್ ಕೇಳಿಲ್ಲ ಇನ್ನು. ರಾರಾ ರಕ್ಕಮ್ಮ ಅನ್ನು ರಾರಾ ರಕ್ಕಮ್ಮ ಬೇಗ ಹಿಂಗೆ ಹಂಗಲ್ಲ, ರಾ ರಾ ರಕ್ಕಮ್ಮ ಹಂಗೆ. ರಾ ರಾ ರಕ್ಕಮ್ಮ ಏನೇನು? ಆಯ್ತು ಒಂದ್ಸತಿ ಇಲ್ಲ ಕರೆಕ್ಟಾಗಿ ನಕ್ಬಿಟ್ಟೆ ನೀನು. ರಾ ರಾ ರಕ್ಕಮ್ಮ ಹೇಳ್ಬಿಟ್ಟ ಗೈಸ್ ಪಾಪ. ಕೇಳೋದೇನಿಲ್ಲ, ಬಟ್ ಲೈಕ್ ಯುವರ್ ಫ್ಯಾಮಿಲಿ ಸೋ ಮಚ್. ನೀವು ಎಲ್ಲ ಬಾಂಡ್ ಹೀಗೆ ಇರಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು. ಕಾಮಿಡಿ ವಿಡಿಯೋಸ್ ಕಮ್ಮಿ ಆಗ್ತಿದೆ, ಜಾಸ್ತಿ ವಿಡಿಯೋಸ್ ಬೇಕು ಆ್ಯಂಡ್ ಅಮ್ಮ ಅಪ್ಪ ಜೊತೆ ಮಾಡಿ ಪ್ಲೀಸ್. ಶೋರ್ ಮಾಡೋಣ, ಒಂಚೂರು ಸ್ವಲ್ಪ ಹೆಲ್ಡಪ್ ಆಗಿದ್ವಿ, ಫಾರ್ ಶೋರ್ ಮಾಡೋಣ. ಹಾಯ್ ಬ್ರೋ, ಯುವರ್ ಸಿಸ್ಟರ್ ನೇಮ್? ಹೂ ಇಸ್ ಸೋನು ಅಕ್ಕಾಸ್ ಫೇವ್ರೇಟ್ ಬ್ರದರ್? ಯಾರು? ನೀನೇ ಅಂತ ಅವ್ನು ಗೊತ್ತದು. ಯಾವಾಗಲೂ ಹೇಳಿದ್ದು. ಹೋಯ್ತೀನಿ ಬಿಡಪ್ಪ, ಆಯ್ತು. ಯು ಆರ್ ವೆರಿ ರೆಸ್ಪಾನ್ಸಿಬಲ್ ಆ್ಯಂಡ್ ಮೆಚೂರ್ಡ್ ಅಲ್ಲ, ಅದಕ್ಕೆ. ಆಮೇಲೆ ಅವ್ನು ಸ್ವಲ್ಪ ಕ್ಯೂಟಿ, ಬ್ರದರ್ಗಿಂತ ಒಂದು ಬೇಬಿ ತರ. ಮುಗೀತು, ಹೇಳಾದ್ಮೇಲೆ ಮುಗೀತು. ಇಲ್ಲ, ಆಲ್ವೇಸ್ ರೆಸ್ಪಾನ್ಸಿಬಿಲಿಟಿ ತಗೋತಾನೆ. ಅವ್ರಿಬ್ರು ಒಂದೇ ಕಣೋ, ಜಾಸ್ತಿ ಸೇರ್ಬೇಡ ಅರ್ಥ ಅಂತ. ಅದಕ್ಕೆ ನಾವಿಬ್ಬರ ಜೊತೆ ಸೇರ್ತಾ ಇಲ್ಲ. ಚೈಲ್ಡ್ಹುಡ್ ಅಕ್ಕ ಟುಮ್ ಅವ್ರನ್ನ ಟಾರ್ಚರ್ ಮಾಡಿದ್ ಹೇಳಿ. ಯಾವ ತರ ಟಾರ್ಚರ್ ಮಾಡಿದ್ರ? ಅದೇ ಓದು ಅದು ಕೇಳಬಾರ್ದು. ತಿನ್ನೋದು ಕೊಡು ಅಂದ್ರೆ ಓದ್ಕೊಂಡು ಕೂತ್ಕೊಳ್ಳ ಮಮ್ಮಿಗೆ ಅಂತ ಟಾರ್ಚರ್ ಮಾಡೋರು. 24 hours ವಿತ್ ಟುಮ್ ಸೋನು ಅಕ್ಕ ಮಾಡಿ. ಶೋರ್. ಸೋನು ಅಕ್ಕ ಟುಮ್ ನೆಕ್ಸ್ಟ್ ಫೈಟ್ ಯಾವಾಗ ನಿಮ್ಮದು? ಫನ್ನಿ ಕಾಂಟೆಂಟ್ ಸ್ಯಾಮ್ ಇನ್ ಯೂಟ್ಯೂಬ್. ಅದೇ ಇವಾಗ ಅಣ್ಣ ನಾಳೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಅಲ್ಲ, ಮಾಡೋಣ. ನಾಳೆ ಜಗಳ ಇರುತ್ತೆ ಅವ್ರದ್ದು. ಏನ್ ಜಗಳ ಮಾಡ್ತೀಯಾ? ಬೆಂಕಿ ಹಚ್ತಾ ಸಾಯಿಲ್ ಬ್ರೋ, ನಿಮಗೆ ಎಷ್ಟು ಇಯರ್ಸ್? ನಿಮ್ಮ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 23 ಗೈಸ್. ಹೇಗಿದೆ ಜೀವನ ಇಬ್ಬರದು? ಯಾರಿರ್ಬೋದು? ನೆಮ್ಮದಿಯಾಗಿದೆ ಗೈಸ್, ಖುಷಿ ಇದೆ ತುಂಬ. ಹೆಂಗಿದೆ ನಿಮ್ಮ ಲೈಫು? ಗೋಯಿಂಗ್ ಗುಡ್. ಹೌದಾ? ಓಕೆ. ಟುಮ್ ಪಿಕ್ ವಿತ್ ಅಕ್ಕ ಲೇಟೆಸ್ಟ್ ಒನ್ ಯಾವುದು? ನೋಡಿ ಗೈಸ್, ಇದು ಅವ್ರ ಲೇಟೆಸ್ಟ್ ಪಿಕ್ ಅವ್ರು ಪೋಸ್ಟ್ ಮಾಡಿರೋದು. ಸೊ ನೆಕ್ಸ್ಟ್ ಕ್ವಶನ್ನು, ವಿಚ್ ಈಸ್ ಯುವರ್ ಫೇವ್ರೆಟ್ ಪಿಕ್ ವಿತ್ ಯುವರ್ ಸಿಸ್ ಆ್ಯಂಡ್ ಬ್ರೋ? ನನ್ನ ಹತ್ರ ಒಂದು ಪಿಕ್ಚರ್ ಇದೆ, ಅದು ತೋರಿಸ್ತೀನಿ ನಿಮಗೆ. ಅದು ನಾನು ಸ್ವಿಗ್ಗಿ ಮಾಡ್ಬೇಕಾದ್ರೆ ಹಿಡ್ದಿದ್ದು. ಇನ್ನೊಂದು ಸಕ್ಕತ್ತಾಗಿರೋದು ಹಿಡ್ದಿದ್ವಿ ಗೈಸ್, ಅದು ಇಲ್ಲ ಇದರಲ್ಲಿ, ಹುಡುಕ್ತಾ ಇದ್ದೀನಿ. ಫೇವ್ರೆಟ್ ಪಿಕ್ ಗೈಸ್, ಆ ಪಿಕ್ಚರ್ ಇಲ್ಲ, ಮುಂದೆ ಯಾವಾಗಾದ್ರು ನಿಮ್ಗೆ ವಿಡಿಯೋಲಿ ತೋರಿಸ್ತೀನಿ. ಇಲ್ಲಿ ನೋಡಿ ಹೆಂಗೆ ಪಿಕ್ಚರ್ಸ್ ಹಿಡ್ದಿದ್ವಿ ನಾವು ಅವಾಗ. ಇದೆಲ್ಲ ಟಿಕ್ಟಾಕ್ ಮಾಡ್ತಿದ್ದಿದ್ದು ನಾವು. ಇನ್ನೂ ಇದೆ, ಅದು ಯಾವುದೋ ಒಂದು ಪಿಕ್ಚರ್ ನಂಗೆ ಸಖತ್ ಇಷ್ಟ ಆಯಿತು, ಬಟ್ ಅದು ಸಿಗ್ತಾ ಇಲ್ಲ, ಮುಂದೆ ನೋಡೋಣ. ಹೂ ನೋಸ್ ಸ್ಯಾಮ್ ಬೆಟರ್, ಅಕ್ಕ ಆರ್ ಟುಮ್? ಇದರದ್ದೇ ಒಂದು ವಿಡಿಯೋ ಮಾಡೋಣ, ಓಕೆನಾ? ಹೂ ನೋಸ್ ಸ್ಯಾಮ್ ಬೆಟರ್. ಈ ವಿಡಿಯೋ ಬೇಕಾ? ಕಾಮೆಂಟ್ ಹಾಕಿ. 1000 ಕಾಮೆಂಟ್ ಬಂದರೆ ಫಾರ್ ಶೋರ್ ಹೂ ನೋಸ್ ಸ್ಯಾಮ್ ಬೆಟರ್ ಮಾಡೋಣ, ಓಕೆನಾ? ಡನ್. ನೋಡಿ, ನಿಮ್ಮ ಅಕ್ಕ ತಮ್ಮ ಜಗಳಾಡಿ ತುಂಬ ದಿನ ಆಯಿತು, ಕಾಂಟೆಂಟ್ಗೆ ಹೆಲ್ಪ್ ಆಗುತ್ತೆ ಜಗಳಾಡಿಸಿ ಅಂತೆ. ನಿಮ್ಮ ಜಗಳಾನ ಜನ ಎಂಜಾಯ್ ಮಾಡ್ತಿದ್ದಾರೆ. ನನ್ನಂಥ ಬೆಸ್ಟ್ ಬ್ರದರ್ನ ಪಡೆಯೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದರೂ ನಿಮಗೆ ಹೇಳಬೇಕು ಅನ್ಸಿದ್ರೆ ಹೇಳಿ. 7 ಜನದಲ್ಲಿ ಫುಲ್ಲು ಏನಂತಾರೆ ಮೂವಿ ಸ್ಟೈಲಲ್ಲೆಲ್ಲ 7 ಜನ್ಮದಲ್ಲೂ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಒಂದು ನಿಮಿಷ ಪ್ರಾಕ್ಟೀಸ್ ಮಾಡ್ಕೊಂಬ. ಇರು 7 ಜನ್ಮದಲ್ಲೂ ನೀನೇ ನನ್ನ ತಮ್ಮನಾಗಿ ಇರು. ಓಕೆ. ಟುಮ್ ಎಷ್ಟು ನೀನು ಮಾಡಿದ್ವಿ ಈ ಡೈಲಾಗ್ ಹೇಳ್ಸೋನ್ಗೆ ಹೇಳಿ ನೋಡೋಣ. ಮನ್ಸಿಂದ ಹೇಳು ದೊಡ್ಡದಾಗಿ. 7 ಜನ್ಮ ತುಂಬ ಪುಣ್ಯ ಮಾಡಿದ್ವಿ. 7 ಜನ್ಮ. ಅದು ಹಂಗೆ ಅಷ್ಟು ಪುಣ್ಯ ಒಂದು ಪಾಪನು ಮಾಡ್ಬಿಟ್ಲ ಇಂಥ ಅಕ್ಕ ಸಿಕ್ಬಿಡ್ತಲ್ಲ ಅನ್ನೋ ಒಂದು ಬೇಜಾರು ಇದೆ ಒಂದು ಕಡೆ. ಆದ್ರೆ ಏನು ಮಾಡೋಕ್ಕಾಗಲ್ಲ. ಸೋನು ಏನು ಹಿಂಗೆ ಅಂದ್ಬಿಟ್ಟ? ಅಲ್ಲ, ಏನು ಮೇಲ್ ಗೈಸ್, ನಾನು ಇದಕ್ಕೆ ಅಫೆಂಡ್ ಮಾಡ್ತೀನಿ. ಅವ್ರು ಫೇವ್ರೆಟ್ ತಮ್ಮ ಅಂತ ಅಂದಿದ್ದು ನನಗೆ ಸಖತ್ ಬೇಜಾರಾಯ್ತು. ನಮ್ಮ ಅಕ್ಕಗೂ ಪಕ್ಕ ಬೇಜಾರ ಆಯ್ತದಿ, ಜಗಳ ಮಾಡ್ಸೋನು.
ಛೇ ತಪ್ಪು ಬೇಜಾರಾಗ್ತಿದೆ ಗೈಸ್. ಇಲ್ಲಿ ಬಿಡಿಸೋನು ಆಯ್ತು ಅಳ್ಬೇಡ. ಓಕೆ ನೀನು ಮಾತಾಡೋ ನಾನು ಮಾತಾಡೋ ಸುಮ್ಮನೆ ಸೋನು ಟುಮ್ ಅವರು ಸೇರಿ ಸ್ಯಾಮ್ ಸಮೀರ್ ಅವ್ರಿಗೆ ಪ್ರ್ಯಾಂಕ್ ಮಾಡಿ. ಗೈಸ್ ಇವರೆಲ್ಲ ಇನ್ನೊಂದು 7 ಕೆರೆ ನೀರು ಕುಡ್ಕೊಂಬರ್ಬೇಕು ನನಗೆ ಪ್ರ್ಯಾಂಕ್ ಮಾಡೋಕ್ಕೆ. ಆಯಿತು, ಓಪನ್ ಚಾಲೆಂಜ್ ಆಗ್ತಾಯಿದ್ದೀನಿ ಇಬ್ಬರಿಗೂ. ನನಗೊಂದು ಪ್ರ್ಯಾಂಕ್ ಮಾಡೋಕ್ಕೆ ಹೇಳಿ, ನನ್ನ ಚಾನಲ್ ಅಪ್ಲೋಡ್ ಮಾಡೋಣ. ಇಬ್ಬರು ಸೇರಿ ಒಂದು ಪ್ರ್ಯಾಂಕ್ ಮಾಡೋಕ್ಕೆ ಹೇಳಿ. ಇವ್ರಿಗೆ ಓಪನ್ ಚಾಲೆಂಜ್, ಓಪನ್ ಚಾಲೆಂಜ್ ಗೈಸ್, ಓಪನ್ ಚಾಲೆಂಜ್. ಪ್ರಾಂಕ್ ಮಾಡ್ತೀವಿ ನೋಡಿ. ಆಯಿತು, ಸಾಯಿಲ್ ನನ್ನ ಕೈಯಲ್ಲಿ ಆಗಲ್ಲಪ್ಪ. ಆಗಲ್ವಾ? ಯಾವನು ಅಟ್ಲೀಸ್ಟ್ ಎಫರ್ಟ್ ಹಾಕು, ಟ್ರೈ ಮಾಡು, ಪ್ರಯತ್ನ ಪಡು. ಏನಕ್ಕೆ ನಂಗೆ ಅದು ಇಷ್ಟ ಇಲ್ಲ. ಒಬ್ಬ ಮನ್ಸು ನೋಯಿಸೋಕ್ಕೆ ಮೊನ್ನೆ ಅವ್ನು ಮಾಡೋ ಪ್ರ್ಯಾಂಕಿಂದ ಆಚೆ ಬಾಗಾಯ್ತಿಲ್ಲ ನಂಗೆ ಇನ್ನೂ ಗಾಡಿದು. ಏನಕ್ಕೆ ಮಾಡಲಿ ನಾನು? ಹೂ ಈಸ್ ಮೋಟಿವೇಟಿಂಗ್ ಪರ್ಸನ್ ಇನ್ ಯೋರ್ ಫ್ಯಾಮಿಲಿ? ನೀನ್ ಹೇಳಿ ಫಸ್ಟ್. ಹೂ ಈಸ್ ಮೋಟಿವೇಟಿಂಗ್ ಪರ್ಸನ್ ಅಂದರೆ ಮೋಟಿವೇಟಿಂಗ್ ಪರ್ಸನ್ ನಿಮ್ಮ ಫ್ಯಾಮಿಲಿ ಯಾರು ಅಂತ? ನನಗೆ ಸ್ಯಾಮ್ಸಂಗ್ ಇಷ್ಟ. ಎಲ್ಲರೂ ಮಮ್ಮಿ, ಆಮೇಲೆ ನೀನು, ಆ ಥರ. ವಾಟ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಟೈಮ್ ಸ್ಪೆಂಡ್ ಟುಗೆದರ್ ವೈಲ್ ಚೈಲ್ಡ್ಹುಡ್? ಮಾಲ್ಗಳೆಲ್ಲ ಹೋಗಿ 3 ಜನನೇ ಮಾಲ್ಗಳಿಗೆ ಹೋಗ್ತಿದ್ವಿ, ಪಾರ್ಕ್ಗೆ ₹1 ಇರ್ತಿಲ್ಲ ಜೇಬಲ್ಲಿ. ಹೆಂಗ್ ಹೋಗ್ತಿದ್ವಿ? ಸುಮ್ಮನೆ ಮಾಲ್ಗೆ ನಡ್ಕೊಂಡು ಹೋಗ್ತಿದ್ವಿ. ಒರಾಯನ್ ಮಾಲ್ವರೆಗೂ ನಡ್ಕೊಂಡು ಹೋಗ್ತಿದ್ವಿ. ಸುಮ್ಮನೆ ವಾಪಸ್ ಬರ್ತಿದ್ವಿ. ರೀಲ್ ಮಾಡಿದ್ ಜ್ಞಾಪನ ಇದೆಯಾ? ಒಂದು 200-300 ಇಟ್ಕೊಂಡು ಹೋಗಿದ್ದೆ ನಾನು. ಕೆಲ್ಸಕ್ಕೆ ಹೋಗ್ತಿದ್ದೆ, ಅಷ್ಟೇ ಇದ್ದಿದ್ದು. ನಾನು ನೀನು ಇಬ್ಬರೇ ಒರೈನ್ ಮಾಲ್ಗೆ ಹೋಗ್ಬಿಟ್ಟು ಒಂದೇನೋ ತಿನ್ಬಿಟ್ಟು ವಾಪಸ್ ಅಷ್ಟು ದೂರ ನಡ್ಕೊಂಡು ಬಂದಿದ್ವಿ ನಾವು. ಯಪ್ಪ, ₹1 ಇಲ್ಲ ಅಂದ್ರೂ ಕಾನ್ಫಿಡೆಂಟಾಗಿ ನುಗ್ಬಿಟ್ಟು ವಾಪಸ್ ಬರ್ತಿದ್ವಿ. ವ್ಲಾಗಲ್ಲಿ ಅವ್ರ ಜಗಳ ಕಮ್ಮಿ ಆಯಿತು ಅನ್ನೋ ಕ್ಯೂಟಾಗಿ ಇರುತ್ತೆ ಜಗಳ. ನೋಡಿ, ಎಲ್ಲ ನಿಮ್ಮ ಜಗಳಾಗೆ ವೆಯ್ಟ್ ಮಾಡ್ತಿರೋದು. ಈ ವ್ಲಾಗಲ್ಲಿ ಒಂದು ಜಗಳ ಆಡಿಸ್ಬೇಕು ಗೈಸ್ ನಾನು. ನೀವು ಯಾಕೆ ಸಮೀರ್ ಬ್ರೋ ಮೇಲೆ ರಿವೆಂಜ್ ತೀರ್ಸ್ಕೊಳ್ಳಲ್ಲ? ಯಾವ ವಿಷಯದಲ್ಲಿ ಗೈಸ್? ಯಾವ ವಿಷಯದಲ್ಲಿ ಆದರೂ ಅಷ್ಟೇ. ಏನೋ ಮಾತಾಡ್ತೀನಿ, ಯಾಕೆ ಖುಷಿ ಕೇಳ್ತೀಯ? ಹೊಡಿತಾನೆ ಗೈಸ್, ಅವ್ನು ಕಣ್ಣು ಬಿಟ್ಟರೆ ಲೈಫ್ ಹೊಡಿತೀನ ನಾನು. ಅಲ್ಲ, ಲೈಫಲ್ಲಿ ಎದ್ದಿಲ್ಲ ಯಾವ್ದಲ್ಲ ಹಂಗೆ ಮಾತಾಡ್ತೀನಿ. ಇವ್ನು ಕಣ್ಣು ಬಿಡ್ತಾನೆ, ಅದೊಂದು ಅದೇನೋ ಗೊತ್ತಿಲ್ಲ. ಅವ್ನು ಹೊಡಿತಾನೆ ಅಂತ ನಾವು ಭಯ ಏನು ಗೊತ್ತಾ, ಮಾತು ಬಿಟ್ಬಿಡ್ತಾನೆ, ಅದೊಂದೇ ಭಯ. ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀನಿ. ಏನಾದ್ರು ಮಾಡ್ಕೊಳಪ್ಪ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಆ ಥರ ರಿವೆಂಜ್ ತಗೊಳ್ಳೋ ಥರ ಇವನೇನು ಮಾಡಲ್ಲ, ಅದಕ್ಕೆ ರಿವೆಂಜ್ ತಗೊಳ್ಳಲ್ಲ. ಅಕ್ಕ, ರಿವೆಂಜ್ ತೊಗೊಳೋದು ಏನು ಮಾಡಲ್ವಾ? ಆ ರೇಜಿಗೆ ಹಿಂಸೆ ಇರ್ತಾನೆ ನಿಂಗೆ. ಅದನ್ನೇ ಯಾಕೆ ನೀನೇನು ವಾಪಸ್ ಏನು ಮಾಡಲ್ಲ ಅಂತ ಕೇಳ್ತಿರೋದು. ಪ್ರೀತಿ ಅದು. ಗೈಸ್, ಬ್ಯಾಕ್ ಸಪೋರ್ಟ್ ಇಲ್ಲ, ಬ್ಯಾಕ್ ಪೇನ್ ಎಲ್ಲ ಶುರು ಆಗೋಯ್ತು. ಹಿಂಗೆ ಕೂತ್ಕೊಂಡಿಲ್ಲ, ಹಿಂಗೆ ಹೋಗ್ಬಿಟ್ಟಿದ್ದೀವಿ. ಹೋಗ್ತಾ ಹಿಂಗೆ ಹೋಗ್ಬಿಡ್ತೀವೆಲ್ಲ. ಓಕೆ ಗೈಸ್, ನೆಕ್ಸ್ಟ್ ಕ್ವಶನ್. ವಿಚ್ ಬಿಹೇವಿಯರ್ ಲೈಕ್ ಇನ್ ಸ್ಯಾಮ್ ಆ್ಯಂಡ್ ಟುಮ್? ಸ್ಯಾಮಲ್ಲಿ ರೆಸ್ಪಾನ್ಸಿಬಿಲಿಟಿ, ಸಾಯಿಲಲ್ಲಿ ಕ್ಯೂಟ್ನೆಸ್. ನಿಮ್ಮ ಚಿಕ್ಕ ಏಜಲ್ಲಿ ನೀವು ಮಾಡಿರೋ ಬೆಸ್ಟ್ ತರಲೆ ಕೆಲಸ ಯಾವುದು? ಗೈಸ್, ನಾನು ಹೇಳ್ತೀನಿ ಸಾಯಿಲ್ದೆ. ಏನು ಅಂದರೆ, ಸ್ಕೂಲಲ್ಲಿ ಒಂದು ಮಿಸ್ಸಿಗೆ ರೇಗಿಸ್ಬಿಟ್ಟಿದ್ದ. ನಮ್ಮಿಬ್ಬರಿಗೂ ಒಂದು ನಿಮಿಷ, ನಮ್ಮಿಬ್ಬರಿಗೂ ಫೇವ್ರೇಟ್ ಮಿಸ್ ಅವರು. ಫುಲ್ಲು ಟೀಚರ್ ಮುಂದೆ ಹೊಡೆದು ಇವನಿಗೆ. ಆಮೇಲೆ ಮಿಸ್ ಹೋಗ್ಬಿಟ್ಟಿದ್ರು ಮನೆಗೆ. ಆ ಮಿಸ್ ಇರಲಿಲ್ಲ. ಆ ಮಿಸ್ ಮನೆ ಕೈ ಎಳ್ಕೊಂಡು ಹೋಗಿ ಕಾಲಿಗೆ ಬೀಳು ಅಂತ ಕಾಲಿಗೆ ಬೀಳ್ಸಿ, ನೆನಪಿದ್ಯಾ? ಕಾಲಿಗೆ ಬೀಳ್ಸಿ ಸಾರಿ ಹೇಳ್ಸಿ ಕರ್ಕೊಂಬಂದಿದ್ದೆ. ಬ್ರೋ, ನಿಮ್ಮ ತಮ್ಮ ಹೇಳಿದ್ರು ನಾನು ಅಕ್ಕ ಹತ್ರ ಮಾತಾಡಿದ್ರೆ ನೋಡಿದ್ರೆ ತಲೆ ಬೋಡ್ಸ್ಕೊತೀನಿ ಅಂತ. ಬಟ್ ಬ್ರೋ, ನಿಮ್ಗೆ ನಾಚಿಕೆ ಇಲ್ವಾ? ನೀವು ಇನ್ನೂ ಯಾಕೆ ತಲೆ ಅಲ್ಲ? ನನಗೆ ನನ್ನ ಅದು ಲಾಸ್ಟ್ ಆ ವಿಡಿಯೋ ಕ್ಲಾರಿಟಿನೂ ಕೊಟ್ಟಿದ್ದೀವಿ. ನಾನು ಹೋಗಿ ಮಾತಾಡಿ ತಲೆ ಬೋಡ್ಸ್ಕೊತೀನಿ ಅಂತ ಅವಳ ಅಂದ್ರೆ ನಿನಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ನೀನು ಹೋಗಿ ಮಾತಾಡಿದೆ ಅಂತ ಹೇಳ್ತೀನಿ. ಜಗಳ ಬಳಸ್ತವನೆ, ಈ ಟೆನ್ಷನ್ ಆಗ್ಬೇಡ, ಜಗಳ ತರಿಸ್ಕೊಳ್ತಿದ್ರು. ಗೈಸ್, ನೆಕ್ಸ್ಟ್ ಕ್ವಶನ್. ಇನ್ ಕೇಸ್ ನೀವು ತಮ್ಮ ಆಗಿ ಟುಮ್ ಅಣ್ಣ ಆಗಿದ್ರೆ ಏನಾಗ್ತಿತ್ತು? ನಾ ಹೇಳ್ದು ನಿಮ್ಮ ಅಣ್ಣ ತಮ್ಮ ಯಾರು ನೀವು ಆಚೆ ಇರ್ತೀರಾ ಲೈಫಲ್ಲಿ? ನಾನು ಇವ್ನು ಫೋನ್ ಮಾಡಿ ಸ್ಪೀಕರ್ಗೆ ಹಾಕಲ್ಲ. ನಾನು ಇವಾಗ ಸ್ಪೀಕರ್ ಕನೆಕ್ಟ್ ಮಾಡಿ ಫೋನು ಅಂಗಡಿಯಲ್ಲಿ ಎಲ್ಲ ನೋಡಿ ನಕ್ಕೋರೆ. ಹೂ ಗೇವ್ ದ ನೇಮ್ ಟುಮ್? ನಾನು ಹೇಳ್ದಂಗೆ ನಮ್ಮ ಅಮ್ಮ. ಅವನು ಹಂಗೆ ಟುಮ್ ಕ್ಯೂಟ್ ಆಗಿದ್ನಲ್ಲ. ಆಮೇಲೆ ನಡಿಬೇಕಂದ್ರೆ ಹಿಂಗೆ ನಡೀತಿದ್ದವನು. ಹೌದಾ? ಡುಮ್ಮ ಆಗ್ಬಿಟ್ಟಿದ್ದ. ಹೊಟ್ಟೆ ದಪ್ಪ. ಯಾರಿಗೆ ಹೇಳ್ತಾರೆ ನೋಡಿ ಗೈಸ್. ಯಾರಿಗೆ ಹೇಳ್ತೀನಿ, ನಂಗಿದ್ದೆ ಅದಕ್ಕೆ. ಫೇವ್ರೆಟ್ ಸ್ಟ್ರೀಟ್ ಫುಡ್ ಫಾರ್ ಬೋತ್? ಮಣ್ಣು, ಜಲ್ಲಿಕಲ್ಲು. ಸ್ಟ್ರೀಟಲ್ಲೇ ತಾನೇ ಸಿಗೋದು ಜಲ್ಲಿಕಲ್ಲು. ಎಲ್ಲಾನು ರೋಡಲ್ಲಿ ಏನು ಸಿಗುತ್ತೋ ತಿಂತೀವಿ. ಆಮೇಲೆ ಫುಡ್ ಸ್ಟ್ರೀಟಲ್ಲಿ ರೋಡಲ್ಲಿ ಏನು ಸಿಗುತ್ತೆ ಎಲ್ಲ ತಿಂತೀಯಾ? ಹೇಳು, ಸ್ಟ್ರೀಟ್ ಫುಡ್ ಫೇವ್ರೇಟ್ ಯಾವುದು? ಎಲ್ಲ ಇಷ್ಟ ನನಗೂ. 99 ವೆರೈಟಿ ದೋಸೆ. ಸೇಮ್ ಗೈಸ್, ನನಗೂ ಅಷ್ಟೇ ಸಖತ್ ಇಷ್ಟ ಅದು. ಟುಮ್ಗೆ ಕೆಲ್ಸಕ್ಕೆ ಹೋಗ್ತಿರೋದು ಖುಷಿ ಇದೆಯಾ? ತುಂಬ ಖುಷಿ ಇದೆ ಗೈಸ್. ತುಂಬ ಒಳ್ಳೆ ಓನರ್ಗಳು, ಏನು ಕೇಳಲ್ಲ. ತುಂಬ ದೇವರುಗಳು ಓನರ್ಗಳು, ತುಂಬ ಒಳ್ಳೆಯವರು. ಏನು ಸರ್ಕಾಸ್ಟಿಕ್ ಆಗಿ ಹೇಳ್ತಾ ಇದೆಯಾ? ಎಲ್ಲ ಖುಷಿ. ವ್ಲಾಗ್ನ ಶ್ರವಣ್ ವರುಣ್ ನೋಡ್ತಾರೆ. ಏನು ಗೊತ್ತಾ ಪ್ರಾಬ್ಲಮ್ಮು? ನಮ್ಮ ಅಕ್ಕಗೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಬೀಳ್ಸ್ಬಿಟ್ಟಿದ್ರು.
ಅವಾಗಿಂದ ಅವಳಂಗೆ ಮಾತಾಡಿ ನೀವು ತಲೆ ಕೆಡ್ಸ್ಕೊಂಬಿಡಿ, ಯಾವುದೋ ಖುಷಿ ಆದ ಅನ್ಸೋ ಹೇಳ್ತಿರ್ತಾಳೆ. ಸೊ ನೀವೆಲ್ಲ ತಲೆ ಕೆಡ್ಸ್ಕೊಬಿಡ್ತೀನಿ. ಕಾಲರ್ ಟ್ಯೂನ್ ಚೆನ್ನಾಗಿದೆ, ಪ್ರ್ಯಾಂಕ್ ವಿಡಿಯೋದಲ್ಲಿ ಕೇಳಿಸ್ಕೊಂಡ್ವಿ. ಕಾಲರ್ ಟ್ಯೂನ್ ನಂದು ಆಲ್ಮೋಸ್ಟ್ 6 ಇಯರ್ಸಿಂದ ಅದೇ ಇರೋದು. ನನ್ನ ಸೇಮ್ ನಂಬರ್ ಇದೆ ಆ್ಯಂಡ್ 6 ಇಯರ್ಸಿಂದ ಅದೇ ಇದೆ. ಅದು ಚೇಂಜ್ ಮಾಡಬೇಕು ಅಂತ ಅನಿಸಿಲ್ಲ. ಹೂ ಇಸ್ ದಟ್ ಪರ್ಸನ್ ಹೂ ಮೇಕ್ಸ್ ಯು ಗೋ ಇನ್ ರೈಟ್ ವೇ? ಥ್ಯಾಂಕ್ ಯು. ಹೇರ್ ಡ್ರೈಯರನ್ನು ಆಗಲ್ಲ. 500 ರೂಪಾಯಿ, 1000 ರೂಪಾಯಿ ಕೊಡು. ಕಳಿಸ್ತೀವಿ, ನನ್ನ ಮೇಲೆ ನಂಬಿಕೆ ಇಡು. ಹೇರ್ ಡ್ರೈಯರನ್ನು ಹೇರ್ ಡ್ರೈಯರ್ ಹೇಳ್ಬಿಟ್ಟೆ, ನೀನು ಹೇಳಿರಲ್ಲ ಅಂದರೆ ಕೊಡ್ತಿದ್ದೆ. ಅಕ್ಕ ಯುವರ್ ಬೋಲ್ಡ್ ಗರ್ಲ್, ಯುವರ್ ಇನ್ಸ್ಪೈರ್ ಅ ಲಾಟ್ ಮಾ. ಥ್ಯಾಂಕ್ ಯು ಸೋ ಮಚ್. ಅದು ಅವಳೇ ಓಪನ್ ಮಾಡಿರೋ ಕ್ವಶನ್ನು, ಓದಲಿ ಅಂತ. ಕ್ವಶನ್ ಟು ಬೋತ್, ಇಫ್ ಯು ಕುಡ್ ಚೂಸ್ ಅ ಸೂಪರ್ ಪವರ್ ವಾಟ್ ವುಡ್ ಯು ಪಿಕ್? ಗೈಸ್, ನನಗೆ ಚಿಕ್ಕ ವಯಸ್ಸಿಂದ ವ್ಯಾನಿಷ್ ಆಗಬೇಕು ಅನ್ನೋ ಸೂಪರ್ ಪವರ್ ಇಷ್ಟ. ಗೈಸ್, ಜನರು ಮೈಂಡ್ ರೀಡ್ ಮಾಡೋದು ಗೈಸ್. ಎಷ್ಟು ಮಾತಾಡ್ತಾರಪ್ಪ ಈ ಹೆಂಗಸರು ವಟ ವಟ ಅಂತ ತಡ್ಕೊಳಕ್ ಆಗ್ತಾ ಇಲ್ಲ. ನನಗೇನು ಇಲ್ಲಪ್ಪ ಸೂಪರ್ ಪವರ್ ಇಷ್ಟ. ನಿಂಗೆ ಇದೇ ಇವತ್ತು ಕೇಳ್ತಿಲ್ಲ, ಏನ್ ಬೇಕು ಸೂಪರ್ ಪವರ್ ಇದೆ ಅಲ್ಲ, ಇಲ್ಲ ಅಂತ ನಮಗೆ ಗೊತ್ತು. ಅದೇ ಹತ್ಬಿಟ್ಟು ಇಸ್ಕೊಂಡ್ಬಿಡೋದು ಅಂಗಡಿ ಮುಂದೆ ಹತ್ಕೊಂಡು ಇಸ್ಕೊಂಡ್ಬಿಡ್ತಿಲ್ಲ. ಸಿಂಗನ್ಬಿಟ್ಟ ಹತ್ಬಿಟ್ಟು ಇಸ್ಕೊಡ್ತಾಳಂತೆ. ಅದು ಸೂಪರ್ ಪವರ್. ಸೂಪರ್ ಪವರ್ ಏನು ಹೇಳು ಬೇಗ. ನನ್ನ ಸೂಪರ್ ಪವರು CCTV ಆಗೋದಂದ್ರೆ ಎಲ್ಲ ಏನೇನ್ ಮಾಡ್ತಾರೆ, ಹೆಂಗಿರ್ತಾರೆ. CCTV ಆಗೋದಾ? ಕಣ್ಕೊಟ್ಟವನೇ ಅದು CCTV ಹಾಕ್ಬಿಟ್ಟು ಹೋಗ್ಬಿಡು. ಅಂದ್ರೆ ಆತರ ಅಲ್ಲ. Guys, ಅದು ಬಿದ್ದಿಲ್ಲ ನಮ್ಮ ಅಕ್ಕ, ಐರನ್ ಬಾಕ್ಸ್ ಬಿದ್ದಿತ್ತಲ್ಲ. ಕೇಳಿಸ್ಕೊ, ಎಕ್ಸ್ಪ್ಲೇನ್ ಮಾಡು ಬೇಗ. ಆದ್ರೂ ಹೆವಿ ಮಾತಾಡ್ತಾನಪ್ಪ ನಮ್ಮ ಅಕ್ಕ, ಸಾಯಿಲು. ನಂಗೆ ಬೇಜಾರಾಗುತ್ತೆ. ಟೆನ್ಷನ್ ಆಗ್ಬೇಡ. ಹೂ ವಿಲ್ ಈಟ್ ಮೋಸ್ಟ್ ಜಂಕ್ ಫುಡ್ ಬ್ರೋ? ಯಾರು? ನಮ್ಮ ಮನೇಲಿ ಇವನೇ ಹೆವಿ ಜಂಕ್ ತಿಂತಾನೆ. ಅಂದರೆ ಇಬ್ರಿಗೂ ಹೆವಿ ಕೋಪ, ಇರಿಟೇಟಿಂಗ್ ಅಂದರೆ ಇರಿಟೇಟ್ ಆಗ್ಬಿಡ್ತಾರೆ ಬೇಗ. ನಮ್ಮ ಅಕ್ಕ ಅಂತೂ ಚಿಕ್ಕ ಚಿಕ್ಕ ವಿಷಯಕ್ಕೆ ಪಟ್ಟಂತ ಇರಿಟೇಟ್ ಆಗ್ತಾಳೆ. ಇವ್ನು ಇರಿಟೇಟ್ ಆಗಿದ್ದಕ್ಕೆ ಸರಿಯಾಗಿ ಕೋಪ ಆಗ್ಬಿಡ್ತಾನೆ ಇವನಿಗೆ ಪಟ್ಟಂತ. ನಮ್ಮಲ್ಲಿ ನಾನೇ ಪೀಸ್ ಪರ್ಸನ್ನು. ಎಲ್ಲರಿಗಿಂತ ಇರಿಟೇಟ್ ಆಗೋದು ಇವನೇ. ಇರಿಟೇಟ್ ಆಗ್ತೀನಿ, ಬಟ್ ನಾನು ಜಗಳ ಆಡಲ್ಲ. ಜಗಳ ಆಡಲ್ಲ ಅಲ್ಲ ನೀನು. ಅವ್ನ ಮುಖನ ಒಳ್ಳೆ ಇಟ್ಕೊಂತಾನೆ. ನಾನು ಸೈಲ್ ಹೆಂಗೆ ಅಂದ್ರೆ ಆ ಮೊಮೆಂಟಿಗೆ ಜಗಳ ಆಡ್ತೀವಿ, ಕಿರ್ಚ್ಬಿಡ್ತೀವಿ, ಆಮೇಲೆ ಸುಮ್ಮನಾಗ್ಬಿಡ್ತೀವಿ. ಸಮೀರ್ ಹಂಗಿಲ್ಲ, ಹಿಂಗೆ ಕಣ್ಣು ಬಿಟ್ರೆ ನಾವು ನೆಕ್ಸ್ಟ್ ಏನು ಮಾತಾಡಲೇಬಾರ್ದು. ಮಾತಾಡಕ್ ಮನ್ಸು ಬರಲ್ಲ ಗೈಸ್. ನನ್ನ ಕೆಟ್ಟವನ್ ಮಾಡ್ತಾ ಇದಾರಪ್ಪ ಎಲ್ಲ ಇಲ್ಲಿ. ಸೊ ಲಾಸ್ಟ್ ಕ್ವಶನ್ನು, ಮೈಸೂರಲ್ಲಿ ಮೀಟಪ್ ಮಾಡಿ ಅಂತ ಕೇಳಿದ್ದಾರೆ. ಮೈಸೂರಲ್ಲಿ ಆದಷ್ಟು ಬೇಗ ಮೀಟಪ್ ಮಾಡೋಣ ಆ್ಯಂಡ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದೂ ನಿಮಗೆ ಆದಷ್ಟು ಬೇಗ ಹೇಳ್ತೀನಿ. ಸೊ ವಿಲ್ ಅಪ್ಡೇಟ್. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು. ತುಂಬ ಕ್ವಶನ್ಸ್ ಇದೆ, ಆಲ್ಮೋಸ್ಟ್ ಮೋರ್ ದೆನ್ 20,000 ಪ್ಲಸ್ ಕ್ವಶನ್ಸ್ ಇದೆ. ಅದನ್ನೆಲ್ಲ ಆನ್ಸರ್ ಮಾಡ್ಕೊಂಡು ಕೂತ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆದಷ್ಟು ಪಿಕ್ ಮಾಡಿದ್ದೀವಿ. ಆ್ಯಂಡ್ ಆಲ್ಸೋ ನಾವು 20,000 ಫುಲ್ಲು ಚೆಕ್ ಮಾಡಿ ಪಿಕ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಮುಂಚೆ ಸ್ಟೋರಿ ಹಾಕಿದ್ದೀನಿ ನಾನು. ನನಗೂ ಸ್ವಲ್ಪ ಮಿಸ್ ಆಗೋಗಿತ್ತು, ಅದಕ್ಕೆ ಸಿಕ್ಕಿದ್ದು ಮಾತ್ರ ನಾನು ಆನ್ಸರ್ ಮಾಡಿದ್ದೀನಿ. ಪಾರ್ಟ್ 2 ಬೇಕಂದರೆ ಹೇಳಿ, ಅದಕ್ಕೆ ನಾವು ಪ್ರಾಪರಾಗಿ ಯಾವ್ಯಾವ ಕ್ವಶನ್ಸ್ ಚೆನ್ನಾಗಿದೆ ಪಿಕ್ ಮಾಡಿ ಅದ್ರಲ್ಲಿ ಆನ್ಸರ್ ಮಾಡ್ತೀವಿ 20-25 ಕ್ವಶನ್ಸ್ಗೆ. ಸೊ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನು ಅನ್ನಿಸ್ತು ತುಂಬ ಖುಷಿ ಆಯಿತು. ತುಂಬ ಈ ಸಾಲ್ ಮೀತ ಕೂತ್ಕೊಂಡು ಮಾತಾಡಿದೆ ಗೈಸ್. 4 years ಆಗೋ ಹಿಂಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಸೊ ಅದೇ ಸೇಮ್ ಕ್ಯೂ ಇವತ್ತು ಮಾತಾಡ್ತೀನಿ. ಆ ವ್ಲಾಗಲ್ಲಿ ಸಾಯಿಲಿಗೆ ತುಂಬ ಓಡಿಸಿದ್ದೀವಿ. ಆ ವ್ಲಾಗ್ ನೋಡಿ ಮಜಾ ಇದೆ. ಇವತ್ತು ಅದೇ ಇವತ್ತು ಅಷ್ಟೇ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಗೈಸ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್ ಟುವರ್ಡ್ಸ್ ಮೀ ಆ್ಯಂಡ್ ಮೈ ಫ್ಯಾಮಿಲಿ. ಲಾಟ್ಸ್ ಆಫ್ ಲವ್, ರೆಸ್ಪೆಕ್ಟ್. ಬೈ ಬೈ. ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಲಿ ಬಂದ್ರಪ್ಪ?